ಭಾಳ ದಿವಸದ ನಂತರ ವಿಡಿಯೋ ಮಾಡಕ್ಕೆ ನಾ ಬಂದಿದ್ನು. ಇವತ್ತು ನನ್ನ ಜೊತೆ ಹೆಂಗಾಗ್ತೈತಿ ಅಂತ ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ, ಅನ್ಕೊಂಡಿದ್ದಿಲ್ಲ. ಏನಾಯ್ತಂತ ಎಂಡೂರ್ಗೆ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಈಗ ನಾ ಬಂದೇನ್ರಿ ಗೋಕಾಕ್ ಫಾಲ್ಸ್ ನೋಡೋಕೆ. ಸೊ ಗೋಕಾಕ್ ಫಾಲ್ಸ್ ತೋರಿಸ್ತೇನೆ ಬರ್ರಿ ನಿಮ್ಗೆ. ಇನ್ನೇನು ಮಾನ್ಸೂನ್ ಸ್ಟಾರ್ಟ್ ಆಗೋದೈತಿ, ಅದಕ್ಕೋಸ್ಕರ ಇಷ್ಟು ನೀರು ಬರತ್ತಾವ ನೋಡ್ರಿ. ಈಗ ನೋಡ್ಬೋದು ನೀವು ಎಷ್ಟು ಜನ ಬರತ್ತಾವ ನೀರು. ಈಗ ಗೋಕಾಕ್ ಫಾಲ್ಸ್ ಅಂತೂ ನೀವು ನೋಡ್ರಿ, ಅಲ್ಲಿ ಕೆಳಗೆ ಹೋಗ್ಬೇಕಾದ್ರೆ ಸೀಕ್ರೆಟ್ ಡೋರ್ ಐತಿ, ಸೀಕ್ರೆಟ್ ಒಂದು ಹಾದಿ ಐತಿ ಇಲ್ಲಿ. ಸೊ ಆ ಹಾದಿ ನಿಮ್ಗೆ ಕರ್ಕೊಂಡು ಹೋಗ್ತಾನೆ, ಬರೀ ತೋರಿಸ್ತಾನೆ ಇಲ್ಲಿ ಅಂತ. ಆ ಗೋಕಾಕ್ ಫಾಲ್ಸ್ ಏನು ನೋಡತ್ತಿರಲ್ಲ, ಅಲ್ಲಿ ಕೆಳಗೆ ಹೋಗ್ಬೇಕಾದ್ರೆ, ಕೆಳಗೆ ಹೋಗ್ಬೇಕಂದ್ರೆ ಹಾದಿ. ಸೊ ಇದು ನೋಡ್ರಿ, ಅದ ಸೀಕ್ರೆಟ್ ಹಾದಿ. ಸೊ ಇಲ್ಲೆಲ್ಲ ಪೊಲೀಸರ ಡೋರ್ ಹಾಕಿದಾರೆ, ಇಲ್ಲಿ ಹೋಗ್ಬಾರ್ದಂತ. ಅಷ್ಟು ಮೀರಿ ಸ್ವಲ್ಪ ಹಾದಿ ಕಾದಾರೆ ಇಲ್ಲಿ. ಬರೀ ಕರ್ಕೊಂಡು ಹೋಗ್ತೇನೆ, ತೋರಿಸ್ತೇನೆ ನಿಮಗೆ. ಇದೆ ನೋಡ್ರಿ ಅದು ಹಾದಿ, ಪೂರ್ತಿ ಕೆಳಗೆ ತನಕ ಹೋಗ್ಬೋದು. ಈ ಹಾದಿಂದ ಹೋದ್ರೆ ಪೂರ್ತಿ ಕೆಳಗೆ ಲಾಸ್ಟ್ ತನಕ ಹೋಗ್ಬೋದು. ಯಾವ ಥರ ಐತೆ ಅಂತ ನೋಡ್ರಿ. ಇಲ್ಲಿ ಎಲ್ಲ ಕಲ್ಲದವು ಎರಡೂ ಸೈಡ ನೋಡ್ಬೋದು ನೀವು. ಈ ಥರ ಐತಿ ಹಾದಿ, ಪೂರ್ತಿ ಗೋವಾದಾಗಿಂದ ಹೋಗ್ಬೇಕು ಕೆಳಗೆ ತನಕ. ಇಲ್ಲದು ಒಳಗೆ ಲೈಟ್ ಬಿಟ್ಟಿದ್ದಾರೆ ಇಲ್ಲಿ, ಯಾಕಂದ್ರೆ ಏನು ಕಾಣಿಸಂಗಿಲ್ಲ ಅಂತ. ಸೊ ಈ ಥರ ಮೊದಲಿನ ಟೈಮ್ನಾಗ ಮಾಡಿದ್ದ ನಡೆಯುವ ಸೆಂಟ್ರ್ ಹಾದಿ ಇದು ಬಿಟ್ಟರೆ ಎಲ್ಲಿ ಕೆಳಗೆ ಹೋಗಕ್ಕೆ ಹಾದಿಲ್ಲ. ಸೊ ಪೂರ್ತಿ ಕೆಳಗೆ ತನಕ ಹೋಗ್ಬೋದು. ನೋಡ್ರಿ ನೀವು ಯಾವ ಥರ ಐತೆ ಅಂತ. ಇಲ್ಲಿ ಎಲ್ಲ ಟ್ಯೂಬ್ಲೈಟ್ ಬಿಟ್ಟಿದ್ದಾರೆ, ಇಲ್ಲಿ ಏನು ಕಾಣಿಸಂಗಿಲ್ಲ ಅಂತ ನೋಡ್ರಿ. ಸ್ಮೆಲ್ ಬರತೈತಿ, ಯಾಕಂದ್ರೆ ತಪ್ಪಲದು ಮೇಲಿಂದದು ನೋಡ್ರಿ. ಇಲ್ಲಿ ಕೊಡೈಕೆ ನಾಲ್ಕು ಬಂದಂಗೆ ಫೀಲ್ ಆಗತ್ತೈತಿ. ಶೂಟ್ ಮಾಡಕ್ಕೆ ಹೋಗಿ ಇವತ್ತು ಹಿಂಗೆ ಆಗ್ತೈತೆ ಅಂತ ಅನ್ಕೊಂಡಿದ್ದಿಲ್ಲ. ಆ ಥರ ಒಂದೇನೋ ಆಯಿತು, ಬರೀ ಆನೆ ಆಯಿತು ಎಂತ ಆಯಿತು ಅಂತ ಮುಂದೆ ತೋರಿಸ್ತೇನೆ. ಸೊ ಇದು ಬ್ರಿಟಿಷರ ಕಾಲದಾಗ ಮೊದಲು ಮಾಡಿದಂಥ ಸೀಕ್ರೆಟ್ ಹಾದಿ ಐತಿ. ಕೆಳಗೆ ಹೋಗಿ ಎಲ್ಲ ಕಡೆ ಸ್ಟೆಪ್ಸ್ ಇದಾವೆ. ಸೊ ಆ ಥರ ದಾರಿ ಮಾಡಿದರೆ ಕೆಳಗೆ ಪೂರ್ತಿ ಎಂಡ್ವರೆಗೂ ಇದು ಭಾಳ ಜನಕ್ಕೆ ಗೊತ್ತಿಲ್ಲ ಈ ಹಾದಿ ದಾರಿ ಐತದ. ಎಲ್ಲಿ ಐತೆ ಅಂತ ಎದಕ್ಕೆ ಮಾಡಿದ್ರೆ ಅಂದ್ರೆ ಎಲ್ಲರೂ ಅಲ್ಲಿ ಮ್ಯಾಗಿಂದ ಬಂದು ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ತಾರೆ. ಬಟ್ ಕೆಳಗೆ ನೋಡಕ್ಕೆ ಹೋಗ್ಬೇಕು ವ್ಯೂ ಮಾತ್ರ ಇರೋದು ಸೀಕ್ರೆಟ್ ಹಾದಿ. ಅದನ್ನ ತೋರಿಸ್ಬೇಕಂತ ನಿಮಗೆ ನಾ ವಿಡಿಯೋ ಮಾಡಕ್ಕೆ ಮಾಡಿದ ಹಾದಿ ಹೋಗೋದು ಕೂಡಲೇ ಆಗಿದ್ದೇ ಬೇರೆ ಇತ್ತು. ಸೊ ಆಗಿನ ಟೈಮ್ನಾಗ ಏನಂದ್ರೆ ಹೋಗಕ್ಕೆ ಮಾಡಿದಂತ ಹೇಳ್ತೀನಿ ಮುಂದೆ ಎಲ್ಲ ಸ್ಟೆಪ್ಸ್ ನೋಡಿ ಈ ಥರ ಐತಲ್ಲ. ಸೊ ನೋಡಕ್ಕೆ ಎರಡು ಕನ್ಸಲ್ಲಂಗಿಲ್ಲ, ಅಲ್ಲಿ ಲೆವೆಲ್ ವ್ಯೂ ಐತಿ. ಪೂರ್ತಿ ಕೆಳಗೆ ತಕ್ಕ ಸ್ಟೆಪ್ಸ್ ಅದಾವೆ. ಸೊ ಕೆಳಗಲ್ಲಿ ಪಂಪರ್ಸ್ ಅದಾವ್ರಿ ಇಲ್ಲಿ, ಯಾಕಂದ್ರೆ ಅಲ್ಲಿ ಕರೆಂಟ್ ತಯಾರಾಗ್ತಿತ್ತು ಮೊದಲು. ಸೊ ಇವು ಇಲ್ಲಿ ಜನ ಇರ್ತಾರೋ ಜಾಸ್ತಿ ಕೆಲಸ ಮಾಡೋಷ್ಟೇ ಇರ್ತಾರೆ, ಅವ್ರು ಕೊಟ್ಟಿಲ್ಲ. ಸೊ ಅವ್ರಿಗೆ ಇಲ್ಲಿ ಹೋಗೋಕೆ ಏನಾದ್ರು ಬಂದಿದ್ರೆ ಮಾಡ್ರಿ, ಪ್ರಾಬ್ಲಮ್ ಆದರೆ ಸೊ ಅದನ್ನ ಸರಿ ಮಾಡಕ್ಕಂತ ಮಾಡಿದ್ದಂಥ ಒಂದು ಹೋಗೋದಂಥ ದಾರಿ ಐತಿ ನೋಡ್ವಲ್ಲ. ಸ್ಟೆಪ್ಸ್ ನೋಡ್ರಿ, ಅಲ್ಲಿಂದ ಇಲ್ಲಿ ಹಾದಿ ಬಂದರು ನೋಡತ್ತಿರಲ್ಲ ನಾವು ಇನ್ನೂ ಸೀದಾ ಕೆಳಗೆ ಹೋಗ್ಬೇಕು. ನೋಡಿದ ಕೇಬಲ್ ಅದು ಕರೆಂಟ್ ಅದು ಓದಾರಿ ವೈರ್ದು ನೋಡ್ರಿ, ಅಲ್ಲಿ ನೋಡ್ರಿ ನೋಡತ್ತಿರಲ್ಲ. ಈ ಥರ ಐತೆ ಅಲ್ಲ, ನಾವು ಇನ್ನೂ ಕೆಳಗೆ ಹೋಗ್ಬೇಕು. ಕೆಳಗೆ ಹೋಗ್ಲಿ ಇನ್ನು ಇಲ್ಲಿಂದ ಆ ಕಡೆ ಹಾಕಿ ಭಾಳ ನೀಟಾಗಿ ಪೂರ್ತಿ ಕೆಳಗೆ ತನಕ ಅಲ್ಲಿ ತನಕ ಹೋಗ್ಬೋದು. ಭಾಳ ಹಳಿ ಕಾಲ ಅಲ್ಲಿ ಹೋದ್ರೆ ನೆಕ್ಸ್ಟ್ ಲೆವೆಲ್ ಮಾಡಿದಂಥ ಐತಿದ ಸ್ಟೆಪ್ಸ್ ಲೆವೆಲ್ ಐತಿ. ನಾವು ಅಲ್ಲಿಂದ ಬಂದು ನೋಡ್ಬೋದು. ನೀವು ಮತ್ತೊಂದು ಏನಂದ್ರೆ ವಿಚಿತ್ರನಾಗ ನೋಡೋಕೆ ಸಿಕ್ಕಿದ್ದು ಯಾರೂ ಇಲ್ಲಿ. ಸೊ ಆಲದ ಗಿಡದ ಬೇರೆ ಇರ್ತಾವಲ್ರಿ, ಅವ ನೀರು ಎಲ್ಲಿರ್ತಾವಲ್ಲ ಅಲ್ಲಿವರೆಗೂ ಬೇರೆ ಹೋಗ್ತಾವ ಅಂತ ಹೇಳ್ತಿದ್ರು, ನಾವು ಕೇಳಿದ್ದು. ಬಟ್ ಅದನ್ನ ಇವತ್ತು ಪ್ರತ್ಯಕ್ಷ ನೋಡಿದ್ನ. ಯಾಕಂದರೆ ಪೂರ್ತಿ ಮ್ಯಾಲೆ ಆಲದ ಗಿಡ ಅದಾವ್ರಿ, ಪೂರ್ತಿ ಟಾಪ್ಗೆ. ಅಲ್ಲಿಂದ ಇಷ್ಟು ಕೆಳಗೆ ಇಲ್ಲಿವರೆಗೂ ಒಂದು 100 ಫೂಟ್ ಅಂತೂ ಆರಾಮ ಇರ್ಬೋದು, 100 ಫೂಟಿಂದ ಜಾಸ್ತಿ ಇರ್ಬೋದು. ಅಲ್ಲಿಂದ ಇಲ್ಲಿವರೆಗೂ ಬೇರೆ ಬಂದ ನೋಡ್ರಿ. ನೀರು ಎಲ್ಲಿ ಇರ್ತಾವೆ ಅಲ್ಲಿ ತಕ್ಕ ಹೋಗ್ತಾವ ಅಂತ ಹೇಳ್ತಾರೆ. ಸೊ ಅಲ್ಲಿವರೆಗೂ ಬಂದವ್ರು ಇದ್ರಾಗ ಇನ್ನೂ ತೋರಿಸಿ ಅನ್ನೋದ್ರಾಗ ನೋಡ್ರಿ. ಬರೀ ಇನ್ಸಿಡೆಂಟ್ ಏನಾಯ್ತಂತ ಹೇಳ್ತೇನೆ ಮುಂದೆ. ಇಲ್ಲಿ ನೋಡ್ರಿ ಯಾವ ಥರ ಐತೆ ಅಂತ. ಇವ ನೋಡ್ರಿ ಎಲ್ಲಿ ತನಕ ಹೋಗ್ಬೋದು ಪೂರ್ತಿ ಅಲ್ಲಿ ಲಾಸ್ಟ್ ತನಕ.
ಇನ್ನೂ ಕೆಳಗೆ ಹೋಗ್ಬೇಕು. ಸೊ ನೋಡ್ರಿ ಇಲ್ಲಿ ಬೇರೆ ಒಂದ್ ನೋಡ್ರಿ ಎಲ್ಲಿಂದ ಇಲ್ಲಿ ತನಕ ಅಲ್ಲಿ ಮ್ಯಾಲೆ ಇದಾವ ಹತ್ತಿ ಗಿಡ. ಮ್ಯಾಗಿಂದ ಕೆಳಗೆ ತಕ ಹತ್ತಿ ಬಂದವ ಗಿಡದ ಬೇರೆ ಎಲ್ಲಿಂದ ಎಲ್ಲಿ ತನಕ ಬಂದಾವ ನೋಡ್ರಿ. ಇಲ್ಲಿ ತನಕ ಬಂದ ಇನ್ನೂ ಕೆಳಗೆ ಹೋಗಿದಾವ. ಹತ್ತಿ ಗಿಡದ ಬೇರೆ ಭಾಳ ಗುಂಪು ತಕ ಹೋಗ್ತಾವತ್ತ ಕೇಳಿದ್ನು. ಆದ್ರೆ ಇವತ್ತು ಫಸ್ಟ್ ಟೈಮ್ ನೋಡತ್ತಾನು ಇಲ್ಲಿ ಒಂದು ನೋಡ್ರಿ ಬೇರೆ ಇಲ್ಲಿಂದ ಇಲ್ಲಿ ತಕ ಬಂದೈತಿ ಅಂತದ. ಇದೇನು ನೋಡತ್ತೀರಿ ಸಣ್ಣದ ಈ ಗಿಡದ ಬಾಜುಕ್ ಐತಿ ಅದು. ಇದು ನೋಡ್ರಿ ಎಲ್ಲಿಂದ ಬಂದೈತಿ. ಅಲ್ಲಿ ಐತಿ ಗಿಡ, ಹತ್ತಿ ಗಿಡ ಅಲ್ಲಿ ಪೂರ್ತಿ ಮ್ಯಾಗಿ ಟಾಪ್ ಆಗೈತಿ. ಅಲ್ಲಿಂದ ಇಲ್ಲಿವರೆಗೂ ಬಂದೈತಿ ಅದು. ಅಂದ್ರೆ ಇದು ನೀರು ಎಲ್ಲಿರ್ತಾವೆ ಅಲ್ಲಿವರೆಗೂ ಬೇರೆ ಹೋಗ್ತೈತಿ ಅಂತಾರೆ. ಇದಂತೂ ನೆಕ್ಸ್ಟ್ ಲೆವೆಲ್ ಐತಿ ದಾರಿ. ಇಲ್ಲೊಂದು ಸಣ್ಣ ದೇವ್ರ ಗುಡಿ ಐತಿ ನೋಡ್ಬೋದು ನೀವು. ಈ ಕಡೆದೆಲ್ಲ ನೀರು ಬರತ್ತಾವು, ಪೈಪ್ ಜೋಡಿಸಿದಾರು ನೋಡ್ರಿ. ಈ ಕಡೆ ಎಲ್ಲ ನೀರು ಬರತ್ತಾವ ಮ್ಯಾಗಿನು. ದೊಡ್ಡ ದೊಡ್ಡ ಪೈಪ್ ಹಾಕಿದಾರೆ. ಆಗಿನ ಬ್ರಿಟಿಷ್ ಟೈಮ್ನ ಹಾಕಿದ್ದು ಪೈಪ್ ಅಂತ. ಸಿಲ್ಲಿಂಗ್ ಆಗಲಿ ಎಲ್ಲ ಅಲ್ಲೇ ಅದಾವು. ಹಗ್ಗ ಅದು ಎಲ್ಲ ಕರೆಂಟ್ ತಯಾರಾಗ್ತೈತಿ ಇಲ್ಲಿ. ಮೊದಲಿತ್ತು, ಈಗ ಗೊತ್ತಿಲ್ಲ. ಫಾಲ್ಸ್ ನೋಡ್ರಿ ಇಲ್ಲಿಂದ ಹೆಂಗೆ ಕಾಣಿಸ್ತೈತಿ. ಇನ್ನು ಕೆಳಗವರೆಗೂ ಹಾದಿ ಐತಿ, ಬಟ್ ಅಲ್ಲಿ ನೀರು ಬೀಳತ್ತಾವು. ಹೆಂಗೆ ಹೋಗೋದು ಗೊತ್ತಾಗತ್ತೆ ನೋಡ್ರಿ ಹೆಂಗೆ ಕಾಣೋದು. ಇಲ್ಲಿಂದ ವ್ಯೂ ಹೆಂಗೆ ಕಾಣಿಸ್ತೈತಿ ನೋಡ್ರಿ. ಇನ್ನೂ ಅಲ್ಲಿವರೆಗೂ ಹೋಗ್ಬೋದು ನಾವು. ನೋಡೋಣ ಬರೀ ಟ್ರೈ ಮಾಡೋಣ ಏನಾಗ್ತೈತೆ ನೋಡೋಣ. ಕಾಲದ ಜರಿ ಆತವ್ರಿ ಇಲ್ಲಿ. ಮ್ಯಾಗಿನ ನೀರು ಬೀಳತ್ತಾವ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಇಂಟೆಲಿಜೆನ್ಸ್ ಆಗಿದ್ದೆ ಮ್ಯಾಗ ನೋಡ್ರಿ ಇಲ್ಲಿಂದ ನೀರು ಬೀಳತ್ತಾವಲ್ಲ ಕೆಳಗೆ. ಸೊ ನಾ ಇಲ್ಲಿ ಬಂದ ಇಲ್ಲಿಂದ ಸ್ಟೆಪ್ಸ್ ಅದಾವು, ಕೆಳಗೆ ಹೋಗ್ಬೇಕಿತ್ತು. ಸೊ ಇಲ್ಲಿ ಬಂದು ನಿಂತಿದ್ನು, ಯಾಕಂದ್ರೆ ಇಲ್ಲಿ ನೀರು ಬೀಳತ್ತಾವು, ಹೋಗಕ್ಕೆ ಬರೋಂಗಿಲ್ಲ. ಇದು ನೋಡ್ರಿ ಸ್ಟೆಪ್ಸ್ ಏನು ಹಾಂ ಇವು ನೋಡಿ ಸ್ಟೆಪ್ಸ್. ಇಲ್ಲಿ ನೀರು ಬೀಳತ್ತಾವು, ಹೋಗಕ್ಕೆ ಬರೋಂಗಿಲ್ಲ ಅಂತ ವಾಪಸ್ ಹೋಗ್ಬೇಕು ಅನ್ಕೊಂಡಿದ್ನು. ಮತ್ತೊಂದು ದಾರಿ ಇತ್ತು, ಆ ಕಡೆ ಬರೋಂಗಿದ್ದೀನಿ ರೀ. ಹೋಗ್ಬೇಕು ಅನ್ಕೊಂಡೆ, ಸ್ವಲ್ಪ ವೇಟ್ ಮಾಡಿದ್ನು. ಹೋಗ್ಬೇಕಂದ ಹೋಗ್ಬೇಕಿತ್ತು, ನಾ ಹೋಗಲಿಲ್ಲ. ಸೊ ನಿಂತಿದ್ದಕ್ಕಾಗಿದ್ದು ಪ್ರಾಬ್ಲಮ್ ಅದ. ಏನಂದರೆ ನೀರು ಬರತ್ತಾವು, ಸ್ಟಾಪ್ ಆಯಿತು. ಸ್ಟಾಪ್ ಆದ ಕೂಡಲೇ ಹಿಂಗೆ ಕೆಳಗೆ ಜಸ್ಟ್ 3 ಸ್ಟೆಪ್ಸ್ ಇದ್ದು ರೀ. ಸೊ ಕಾಲು ಜರಿತು, ಸ್ಕಿಟ್ ಆಯಿತು. ಸ್ಕಿಡ್ ಆಗಿ ಬಿದ್ದ ಮೊಬೈಲ್ ಡಿಸ್ಪ್ಲೇನ ಹೋಯ್ತು ಡೈರೆಕ್ಟ್ ಕೆಳಗೆ ಹೋಗಕ್ಕೆ. ಅಲ್ಲಿಂದ ಮತ್ತೆ ಕಡೆ ಕೆಳಗೆ ಇದಾಗಿದ್ದು ಮೇನ್ ಪ್ರಾಬ್ಲಮ್. ಅಂದರೆ ಕೆಳಗೆ ಹೋಗಿ ಇನ್ನು ಎಕ್ಸ್ಪ್ಲೋರ್ ಮಾಡೋದು ಭಾಳ ಇತ್ತು. ಸೊ ಕೆಳಗಿನ ವ್ಯೂ ಅಂತೂ ನೋಡೋಂಗಿತ್ತು ರೀ, ಭಾಳ ಮಸ್ತ್ ಇತ್ತು. ಬಟ್ ನಂಗೆ ಆಗಿದ್ದ ಕೂಡಲೇ ನಾ ಹೋಗಲಿಲ್ಲ. ವಾಪಸ್ ಮನೆಗೆ ಬಂದುಬಿಟ್ನು. ಹೋಗಿದ್ದೆಲ್ಲ ವೇಸ್ಟ್ ಆಯ್ತು ಅಂತ. ಈಗ ನೋಡ್ರಿ ಜಸ್ಟ್ ಇದು ನೋಡ್ರಿ ಬಿದ್ದೇನೆ ಇಲ್ಲಿ. ಇದು ನೋಡ್ರಿ ಈ ಜಸ್ಟ್ ಈಗ ಬೀಳ್ತೇನೆ ನೋಡ್ರಿ. ಈಗ ಇಲ್ಲೇ ಸ್ಕಿಡ್ ಆಗಿದ್ದು.